ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ತೇಜಸ್ವಿನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಂತೂ ಸೂಪರಾಗಿದ್ದೀನಿ. ಸ್ವಲ್ಪ ಶೀತ ಕೆಮ್ಮು ಆಗಿದೆ ಅಷ್ಟೇ. ಇವಾಗ ಊರಿಂದ ಬಂದಿದ್ದೀನಿ, ಸೊ ಅದಕ್ಕೆ ಅದು ಇನ್ನೂ ನೀರೆಲ್ಲ ಚೇಂಜ್ ಆಗಿ ಸ್ವಲ್ಪ ಕೋಲ್ಡು ಕಾಫು ಎಲ್ಲ ಇದೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್. 15 ಡೇಸ್ ಆಯಿತು ವ್ಲಾಗೇ ಮಾಡಿಲ್ಲ ನಾನು. ಹಬ್ಬಕ್ಕೆ ಅಂತ ಊರಿಗೆ ಹೋದವಳು ನಿನ್ನೆ ಮೊನ್ನೆ ಬಂದಿದ್ದೀನಿ. 1 ವೀಕ್ ಅಮ್ಮ ಮನೇಲಿದ್ದೆ, 1 ವೀಕು ಹಸ್ಬೆಂಡ್ ಮನೇಲಿದ್ದೆ. ಇದೆಲ್ಲ ಅಮ್ಮ ಮನೆ ಹತ್ರ. ನಮ್ಮ ಮನೆ ಕಡೆ ಅಷ್ಟೊಂದು ಮನೆಗಳಿಲ್ಲ, ಫುಲ್ ಖಾಲಿ ಇದೆ. ಇರೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಅಮ್ಮ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ರು. ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ ಅಂತ ಹೇಳಿ ಹೊರಟಿದ್ದೀವಿ. ಏನು ಫಂಕ್ಷನ್ನು ಅಂದರೆ ನನ್ನ ಫ್ರೆಂಡನ ತಮ್ಮನ ಎಂಗೇಜ್ಮೆಂಟ್ ಇದು. ಎಂಗೇಜ್ಮೆಂಟಿಗೆ ಕರೆದಿದ್ರು, ಸೊ ಇಲ್ಲಿಗೆ ಹೊರಟೆ ಬಂದ್ವಿ ನಾವು. ಚೆನ್ನಾಗಿ ಮಾಡಿದರು ಎಂಗೇಜ್ಮೆಂಟ್ನ, ತುಂಬ ಚೆನ್ನಾಗಿತ್ತು ಜೋಡಿ ಕೂಡ. ಇದು ನಾವು ಮರಾಠಿ ಸೈಡ್ ಹೆಂಗೆ ಮಾಡ್ತಾರಲ್ಲ ಆ ಥರ ಮಾಡಿದರು, ಯಾಕಂದರೆ ಅವರು ಕೂಡ ಮರಾಠೀಸ್ ಇದ್ದರು. ಸೊ ಇದು ನನಗೆ ಹೊಸದು ಅನ್ನಿಸ್ತು, ಚೆನ್ನಾಗಿತ್ತು. ಛತ್ರಪತಿ ಶಿವಾಜಿ ಅವ್ರನ್ನ ಇಲ್ಲಿ ಫಸ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಹುಡುಗ ಹುಡುಗಿ ಹತ್ರ ರಿಂಗ್ನ ಎಕ್ಸ್ಚೇಂಜ್ ಮಾಡಿಸ್ತಾರೆ. ಆ ಥರ ರಿಚುವಲ್ಸ್ ಇದೆ ಈ ಊರಲ್ಲಿ. ಅದೇ ಥರ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿ ಮಾಡಿದ್ರು. ಪೂಜೆ ಎಲ್ಲ ಆದಮೇಲೆ ನಮ್ಮ ಕಡೆ ಹೇಗೆ ಹುಡುಗಿಗೆ ಬಟ್ಟೆ ತರೋದು, ಹುಡುಗನಿಗೆ ಬಟ್ಟೆ ತರೋದು ಒಬ್ರಿಗೊಬ್ಬರು, ಅದೇ ಥರ ಸೇಮ್ ರಿಚುವಲ್ಸ್ ಎಲ್ಲ ಸೇಮ್ ಇತ್ತು. ನೆಕ್ಸ್ಟು ಇನ್ನು ಮಿಕ್ಕಿದ ಶಾಸ್ತ್ರ ಎಲ್ಲ ಸೇಮ್ ಅದೇ ಥರನೇ ಇತ್ತು. ಸಕ್ಕರೆನ ಬಾಯಿಗೆ ಹಾಕೋದು, ಎಕ್ಸ್ಚೇಂಜ್ ಮಾಡೋದು ಸೇಮ್ ಇತ್ತು. ಇವಾಗ ಬಂದಲ್ಲ, ಇವಳೇ ನನ್ನ ಫ್ರೆಂಡು. ನಾವು ಡಿಪ್ಲೊಮೊ ಮಾಡುವಾಗ ತುಂಬ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು. ಏನೇ ಫಂಕ್ಷನ್ ಆದರೂ ಕರೀತಾಳೆ. ನಾನು ಅಷ್ಟೇ, ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಕರಿತೀನಿ, ಆದರೆ ಹೋಗೋದು ರೇರ್ ಅಷ್ಟೇ. ನಾನು ರಾಣೆಬೆನ್ನೂರಲ್ಲಿ ಇದ್ದಾಗ ಹೋಗಿರ್ತೀನಿ. ನೋಡಿ ಈ ಥರ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಮೇಲೆ ಈ ಥರ ಇತ್ತು. ಇದು ಕೂಡ ತುಂಬ ಚೆನ್ನಾಗಿತ್ತು ಡ್ರೆಸ್ಸು. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ನಾನು ಕಾಯ್ತಾ ಇದ್ದೆ, ತುಂಬ ಹಸುವಾಗಿಬಿಟ್ಟಿತ್ತು ಅಂತ. ಇನ್ನು ಊಟನೂ ತುಂಬ ಚೆನ್ನಾಗಿತ್ತು. ಏನೇನು ಐಟಮ್ಸ್ ಇತ್ತು ಅಂದರೆ ಉಪ್ಪು, ಉಪ್ಪಿನಕಾಯಿ, ಮತ್ತು ದಾಲು, ಮತ್ತು ಪನ್ನೀರು, ಮತ್ತು ಚಪಾತಿ, ಕೋಸುಂಬರಿ, ಅನ್ನ ಸಾರು, ಮತ್ತು ಗೀ ರೈಸ್, ಇಷ್ಟೆಲ್ಲ ಇತ್ತು. ತುಂಬ ಚೆನ್ನಾಗಾಗಿತ್ತು ಊಟ ಕೂಡ. ಮತ್ತು ಡ್ರೈ ಜಾಮೂನ್ ಕೂಡ ಇತ್ತು. ಮತ್ತು ಹೆಸರುಕಾಳು ಪಲ್ಯ ಕೂಡ ಇತ್ತು. ಎಲ್ಲ ಊಟ ಮಾಡಿಕೊಂಡು ಚೆನ್ನಾಗಿ ನೆಕ್ಸ್ಟು ನಾವು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೋಗುವಾಗ ನಮ್ಮ ಹಾಸ್ಟೆಲ್ ಕಾಣಿಸ್ತು. ಇಲ್ಲಿ ನನ್ನ ತಂಗಿ ಇದ್ದಾಳೆ. ಇದು ಕೂಡ ನಾನು ಓದಿದ ಕಾಲೇಜೇ ಅಂತ ಹೇಳಿಬಿಟ್ಟು, ಈ ಹಾಸ್ಟೆಲಲ್ಲಿ ತುಂಬ ಮೆಮೊರೀಸ್ ಇದೆ ನಂದು ನಮ್ಮ ಫ್ರೆಂಡ್ಸ್ದೆಲ್ಲ. ನಾನೇನು ಹಾಸ್ಟೆಲಲ್ಲಿ ಇರಲಿಲ್ಲ, ಬಟ್ ಇಲ್ಲಿಗೆ ಬರ್ತಾಯಿದ್ದೆ ಓದ್ಕೊಳ್ಳೋಕ್ಕೆ ಎಲ್ಲ ತುಂಬ ಬರ್ತಾಯಿದ್ದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಅವಳನ್ನು ಮಾತಾಡಿಸ್ಕೊಂಡು ಹಾಸ್ಟೆಲ್ ನೋಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದೆ. ನಮಗಂತೂ ಇಲ್ಲಿ ಇದ್ದಿದ್ದೇ ನೆನಪಾಯಿತು. ಇಲ್ಲೆಲ್ಲ ಓಡಾಡಿದ್ವಿ ನಾವು ತುಂಬ. ನನಗಂತೂ ಬಿಡ್ತಾನೆ ಇದ್ದಿದ್ದಿಲ್ಲ ಹಾಸ್ಟೆಲ್ ವಾರ್ಡನ್ನು. ಕದ್ದು ಬರ್ತಾಯಿದ್ದೆ. ಅದೆಲ್ಲ ಮೆಮೊರೀಸ್ ನೆನಪಾಯಿತು. ಸಂಜೆ ಆದರೆ ಸಾಕು, ಇಲ್ಲೆಲ್ಲ ಟೀ ತೊಗೊಂಡು ಬಂದು ಕುತ್ಕೊಳ್ಳೋರು ಹುಡುಗಿರು. ಸಖತ್ ಮೆಮೊರೀಸ್ ಅಪ್ಪ ಇಲ್ಲಿ. ಆಮೇಲೆ ವಾತಾವರಣವೂ ಅಷ್ಟೇ ಫುಲ್ಲು ಗ್ರೀನ್ ಇದೆ ಇಲ್ಲಿ. ಹೊರಗೆ ಬಂದು ಕುತ್ಕೊಂಡ್ರೆ ಒಳಗೆ ಹೋಗಂಗೆ ಅನಿಸಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಎಲ್ಲ ಮೆಮೊರೀಸ್ ರಿಕಾಲ್ ಮಾಡಿಕೊಂಡು ಬಂದಿದ್ದಾಯಿತು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಟೇಕ್ ಕೇರ್ ಆಲ್, ಬಾಯ್ ಬಾಯ್.